ಸರ್ ಈಗ ಈ ವರ್ಷ ಮುಂಗಾರು ಬೇಗ ಬರುತ್ತೆ ಅಂತೆಲ್ಲ ಇತ್ತು. ಬಟ್ ಈಗ ಹೇಗಿದೆ ಸರ್ ಸದ್ಯದ ಪರಿಸ್ಥಿತಿ? ವಿಳಂಬ ಆಗ್ತಾ ಇದೆಯಾ? ಕ್ಷೀಣ ಆಗ್ತಾ ಇದೆಯಾ? ಸೊ ಯಾವ ರೀತಿ ಈ ಬಾರಿ? ಜೊತೆಗೆ ಡ್ಯಾಮ್‌ಗಳಲ್ಲೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ ಓವರಾಲ್ ಆಗಿ? ಈ ವರ್ಷ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ಈ ಮುಂಗಾರು ಮುನ್ಸೂಚನೆ ನೀಡಿರುವ ಪ್ರಕಾರ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲೂ ಸಹ ಮಳೆ ಕೊರತೆಯಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮೊಟ್ಟ ಮೊದಲದಾಗಿದ್ದು ಈ ವರ್ಷ ಮುಂಗಾರಿನಲ್ಲಿ ಮಳೆ ಕಡಿಮೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಇದು ಒಂದಾದರೆ ಈಗ ನಮಗೆ ಮುಂಗಾರು ಪ್ರವೇಶ ಲೇಟಾಯಿತು. ಕೇರಳಕ್ಕೆ 4 ದಿವಸ ಲೇಟಾಯಿತು. ನಮ್ಮ ರಾಜ್ಯಕ್ಕೆ ಅಫ್ಕೋರ್ಸ್ ಸ್ವಲ್ಪ ಕೇರಳಕ್ಕಾಗಿ 1ನೇ ತಾರೀಕು ಆಗಿದ್ದರೆ 2ನೇ ತಾರೀಕು ಹಂಗೆ ಬರಬೇಕಾಗಿತ್ತು. 2-3 ದಿವಸ ಲೇಟ್ ಆಗಿದೆ, ಇಲ್ಲ ಅಂತಲ್ಲ. ಅದು ಒಂದಾದರೆ ತದನಂತರ ನಮಗೆ 4ನೇ ತಾರೀಕು ಮುಂಗಾರು ಎಂಟ್ರಿ ಆದ್ರೂ ತದನಂತರ ನಮ್ಗೆ ಈಗಾಗಲೇ ಕಳೆದ 3-4 ದಿವಸದಲ್ಲಿ ನೋಡಿದಾಗ ಅದರ ವ್ಯಾಪಿಸೋದು ಇನ್ನೂ ಜಾಸ್ತಿ ವ್ಯಾಪಿಸ್ತಾ ಇಲ್ಲ. ನಮಗೆ ಇನ್ನೂ ಬೀದರ್ ಡಿಸ್ಟಿಕ್ ನಮ್ಮ ರಾಜ್ಯದ ಬೀದರ್ ಡಿಸ್ಟಿಕ್ಕು ಹಂತದಲ್ಲಿ ಅದರಲ್ಲೇ ಇದೆ ಮಾರ್ಜಿನಲ್ಲಿ ಇದೆ. ಸೊ ಕಳೆದ 3 ದಿವಸದಲ್ಲೂ ಅಲ್ಲೇ ಇದೆ. ಅಂದರೆ ಇದಕ್ಕೆ ಮುಖ್ಯ ಕಾರಣ ಮಾನ್ಸೂನ್ ವೀಕ್ ಆಗಿರೋದು. ಈಗ ಒಂದು ಇದರಲ್ಲಿ ವೀಕ್ ಆಗಿರೋದು. ಈಗ 4ನೇ ತಾರೀಕು ನಮಗೆ ಮಾನ್ಸೂನ್ ಎಂಟ್ರಿ ಆದಮೇಲೆ ಒಂದು 2 ದಿವಸ ಭಾಳ ಸ್ಟ್ರಾಂಗಾಗಿತ್ತು, ಭಾಳ ಚೆನ್ನಾಗಿತ್ತು. ಮಾನ್ಸೂನಲ್ಲಿ ಫ್ರಂಟು ಬೇಗನೆ ಕವರ್ ಆಯಿತು ನಮಗೆ 2 ದಿವಸದಲ್ಲೇ. ರಾಜ್ಯದ ಅರ್ಧದಷ್ಟು ಭಾಗಕ್ಕೆ ಕವರ್ ಆಯಿತು 2 ದಿವಸದಲ್ಲಿ. ತದನಂತರ ಸ್ವಲ್ಪ ನಮಗೆ ಈಗ ವೀಕ್ ಆಗಿರೋದನ್ನ ಕಾಣ್ತೀವಿ. 2-3 ದಿವಸದಿಂದ ಮಾನ್ಸೂನ್ ವೀಕ್ ಆಗಿರೋದು ಕಾಣ್ತಾ ಇದ್ದೀವಿ. ಇದಕ್ಕೆ ವಿವಿಧ ಕಾರಣಗಳು ಇದೆ. ಅದಕ್ಕೆ ಒಂದು ಮುಖ್ಯ ಕಾರಣ ಅಂದರೆ ನಮಗೆ ಈ ಅರಬ್ಬಿ ಸಮುದ್ರದಲ್ಲಿ ಈ ತೇವಾಂಶ ಭರಿತ ಮೋಡಗಳು ಮಾನ್ಸೂನ್ ಮುಂಗಾರು ಮಾರುತಗಳು ಏನು ಬರಬೇಕು ಅವು ಭಾಳ ವೀಕ್ ಆಗಿದೆ ಇವಾಗ ಸದ್ಯಕ್ಕೆ. ಇದು ಒಂದಾದರೆ ಎರಡನೇದು ನಮಗೆ ಈ ಪ್ರೆಷರ್ ಗ್ರೇಡಿಯಂಟ್ ಅಂತ ಕರಿತೀವಿ. ಅದು ಪ್ರೆಷರ್ ಗ್ರೇಡಿಯಂಟು ಸಹ ನಮ್ಮ ಈ ಕಡೆ ನಮಗೆ ನಮ್ಮ ಮತ್ತು ಮಹಾರಾಷ್ಟ್ರ ಈ ಭಾಗದಲ್ಲಿ ಸ್ವಲ್ಪ ಪ್ರೆಷರ್ ಗ್ರೇಡಿಯಂಟ್ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರೋದ್ರಿಂದ, ಹೈ ಪ್ರೆಷರ್ ಇರೋದ್ರಿಂದ ಮೂಮೆಂಟೂ ಕಡಿಮೆ ಆಗ್ತದೆ. ಯಾವಾಗಲೂ ಅಷ್ಟೇ, ಅಲ್ಲಿ ಲೋ ಪ್ರೆಷರ್ ಇದ್ದಿದ್ದರೆ ನಮಗೆ ಜಾಸ್ತಿ ಮೂವ್ಮೆಂಟ್ ಆಗ್ತಿತ್ತು ಮಾನ್ಸೂನಲ್ಲಿದ್ದು. ಸ್ವಲ್ಪ ಹೈ ಪ್ರೆಷರ್ ಏರಿಯಾಗಳು ಅವೆಲ್ಲ ಜಾಸ್ತಿ ಕ್ರಿಯೇಟ್ ಆಗಿರೋದ್ರಿಂದ ನಮಗೆ ಮಾನ್ಸೂನು ವೀಕ್ ಆಗಿದೆ, ಬೇಗನೆ ಮುಂದುವರಿತಾ ಇಲ್ಲ. ಇಲ್ಲಿಯವರೆಗೂ ಬಿದ್ದ ಮಳೆಯ ಪ್ರಮಾಣವನ್ನು ನೋಡಿದಾಗ ರಾಜ್ಯದಲ್ಲಿ ಒಟ್ಟಾರೆ ನೋಡಿದಾಗೂ -8% ಇದೆ. ವಾಡಿಕೆ ಎಷ್ಟಾಗಬೇಕಾಗಿತ್ತೋ ಅದರಲ್ಲಿ 8% ಕಡಿಮೆ ಆಗಿದೆ. 10 ದಿವಸದ ಮುಂಗಾರು ನಾವು 4ನೇ ತಾರೀಕು ಮುಂಗಾರು ಪ್ರಾರಂಭಗೊಂಡರೂ ಸಹ ನಾವು 1ನೇ ತಾರೀಕಿಂದಲೇ ಮುಂಗಾರು ಪೀರಿಯಡ್ ಅಂತ ತೊಗೊತೀವಿ. ಜೂನ್ 1ರಿಂದ ಸೆಪ್ಟೆಂಬರ್ ಅಂತ್ಯದವರೆಗೆ ಏನಿರ್ತದೆ ಅಲ್ಲಿವರೆಗೂ ಮುಂಗಾರು ಪೀರಿಯಡ್ ಅಂತಲೇ ತೊಗೊಳೋದ್ರಿಂದ ಕ್ಯಾಲ್ಕುಲೇಷನ್ಗೆಲ್ಲ ಜೂನ್ 1ರಿಂದ ನೋಡಿದಾಗ ಇಲ್ಲಿವರೆಗೂ ನೋಡಿದಾಗ -8% ಇದೆ. ವಾಡಿಕೆಗೆ ಹೋಲಿಸಿದಾಗ ಒಟ್ಟಾರೆ ರಾಜ್ಯದ ಮುಂಗಾರು ಪರಿಸ್ಥಿತಿ -8% ಇದ್ದರೂ ಸಹ ನಮಗೆ ಹೆಚ್ಚಿಗೆ ಹಂಚಿಕೆಯಲ್ಲಿ ಭಾಳ ವೇರಿಯೇಷನ್ ಆಗಿದೆ. -8% ಅಂದರೆ ವಾಡಿಕೆ ಅಷ್ಟೇ ಅದು. ವಾಡಿಕೆಯಷ್ಟು ಮಳೆ ಬಂದಿದ್ರೂ ಸಹ ನಮ್ಮ ರಾಜ್ಯದಲ್ಲಿ ಈ ಹಂಚಿಕೆಯಲ್ಲಿ ಭಾಳ ವ್ಯತ್ಯಾಸ ಕಾಣ್ತಾ ಇದ್ದೀವಿ. ಅದರಲ್ಲೂ ಈ ವರ್ಷ ನಮಗೆ ಜನರಲಿ ಮುಂಗಾರು ಪ್ರಾರಂಭಗೊಂಡಾಗ ದಕ್ಷಿಣ ಒಳನಾಡು ಈ ಭಾಗ ಕರಾವಳಿ ಮತ್ತು ಮಲೆನಾಡಲ್ಲಿ ಜಾಸ್ತಿ ಮಳೆ ಆಗಬೇಕಾಗಿತ್ತು. ಅಂಥದ್ದು ಈ ವರ್ಷ ಕರಾವಳಿಯಲ್ಲಿ ಮಳೆ ಕೊರತೆ ಇದೆ. ಇವಾಗಲೇ 20% ಕಡಿಮೆ ಇದೆ ಇವತ್ತಿನವರೆಗೂ ನೋಡಿದಾಗ. ಆಮೇಲೆ ಮಲೆನಾಡಿನಲ್ಲಿಯೂ ಸಹ ವಾಡಿಕೆಗಿಂತ ಕಡಿಮೆನೇ ಮಳೆ ಇದೆ. ಆದರೆ ಉತ್ತರ ಒಳನಾಡಿನಲ್ಲಿ ಸುಮಾರು 40% ಜಾಸ್ತಿ ಆಗಿರೋದನ್ನ ಕಾಣ್ತೀವಿ. ಈ ವರ್ಷ ಸ್ವಲ್ಪ ಪೆಕ್ಯುಲಿಯರ್ ಅಂತಲೇ ಹೇಳ್ಬೋದು ಇದು ಮಾನ್ಸೂನಲ್ಲಿ. ಉತ್ತರ ಒಳನಾಡಲ್ಲಿ ನೋಡಿದಾಗ ಸುಮ್ಮನೆ ಎಲ್ಲ ಡಿಸ್ಟಿಕ್ಗಳಲ್ಲಿ ಹೆಚ್ಚು ಮಳೆ ಆಗಿರೋದನ್ನ ಕಾಣ್ತೀವಿ. ಉತ್ತರ ಒಳನಾಡಲ್ಲಿ +40% ಜಾಸ್ತಿ ಆಗಿದೆ ಈ ವರ್ಷ. ಅಂದರೆ ಮುಂಗಾರು ಪ್ರಾರಂಭ ಇಲ್ಲಿ ಸ್ಟಾರ್ಟ್ ಆದ್ರೂ ಅಲ್ಲಿಗೆ ಮೂಮೆಂಟ್ ಬೇಗನೆ ಆಯಿತು. ಅಲ್ಲಿ ಜಾಸ್ತಿ ಮಳೆ ಆಗಿರೋದನ್ನ ಕಾಣ್ತಾ ಇದ್ದೀವಿ. ಸೊ ಇವತ್ತು ಆಗಲೇ ಇವಾಗ ನಿನ್ನೆಯಿಂದ ನೋಡಿದಾಗ ಕೆಲವು ಭಾಗದಲ್ಲಿ ಮುಂಗಾರು ಉತ್ತರ ಒಳನಾಡಿನಲ್ಲೂ ಸಹ ಇವಾಗ ವೀಕ್ ಆಗಿರೋದ್ರಿಂದ ಸ್ವಲ್ಪ ಮಳೆ ಕಡಿಮೆ ಆಗುವ ಸಾಧ್ಯತೆಗಳು ಇದೆ. ಇದು ಒಂದಾದರೆ ನಮಗೆ ಈ ವರ್ಷದ ಏನು ಡ್ಯಾಮುಗಳಲ್ಲಿ ಈಗಿನ ಪರಿಸ್ಥಿತಿ, ಸದ್ಯದ ಪರಿಸ್ಥಿತಿ ನೋಡಿದಾಗ ಎಲ್ಲರಿಗೂ ಭಯ ಆಗ್ತದೆ. ಇಲ್ಲಿವರೆಗೂ ಒಟ್ಟಾರೆ ಎಷ್ಟಿರಬೇಕಾಗಿತ್ತು, ಎಷ್ಟಿದೆ ಅಂತ ನೋಡಿದಾಗ ಕೇವಲ 23% ಮಾತ್ರ ನೀರಿದೆ. ನಮಗೇನು
ಈ ಮುಂಗಾರು ಸ್ಟಾರ್ಟ್ ಆದಾಗ್ಲಿಂದ ನಮಗೇನು ಒಳಹರಿವು ಏನು ಅಂತ ಜನ್ರೇಟ್ ಆಗಿಲ್ಲ, ಇನ್ನೂ ಆಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ಅಂದರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದಾಗ ಕಳೆದ ವರ್ಷ ನಮಗೆ ಮೇ ತಿಂಗಳಲ್ಲಿ ಬಹಳ ಮಳೆಯಾಗಿತ್ತು. ಮುಂಗಾರು ಪೂರ್ವದಲ್ಲಿ ಏನಿದೆ, ಮುಂಗಾರು ಪೂರ್ವದಲ್ಲಿ ನಮಗೆ 120 ಮಿಲಿಮೀಟರ್ ಆಗಬೇಕು ವಾಡಿಕೆಯಾಗಿ, 288 ಮಿಲಿಮೀಟ್ರ್ ಮಳೆಯಾಗಿತ್ತು. ಅದು ಭಾಳ ಕಳೆದ 50 ವರ್ಷಗಳಲ್ಲಿ ಅತಿ ಹೆಚ್ಚು ಮಳೆ ಬಿದ್ದಿದ್ದು ಕಳೆದ ವರ್ಷದ ಮುಂಗಾರು ಪೂರ್ವ ಮಳೆ. ಅದರಿಂದ ಏನಾಗಿತ್ತು ಅಂದರೆ ಯಾವತ್ತೂ ಅಷ್ಟೇ ಬಿತ್ತನೆಗೆ ಆಗಿರ್ಬೋದು, ಡ್ಯಾಮ್ಗಳಿಗೆ ನೀರು ಹರಿಬೇಕಾದ್ರೆ, ಒಳ ಹರಿವು ಆಗಬೇಕಾದ್ರೆ ಮುಂಗಾರು ಪೂರ್ವದಲ್ಲಿ ಒಳ್ಳೆ ಮಳೆ ಆದಾಗ, ಅದರಲ್ಲೂ ಮೇ ತಿಂಗಳಲ್ಲಿ ಹೆಚ್ಚು ಮಳೆ ಬಿದ್ದರೆ ನಮಗೆ ಜೂನ್ ತಿಂಗಳಲ್ಲಿ ಒಳಹರಿವು ಸ್ಟಾರ್ಟ್ ಆಗ್ತದೆ ಡ್ಯಾಮ್ಗಳಿಗೆ. ಆದರೆ ಈ ವರ್ಷ ನಮಗೆ ಮುಂಗಾರು ಪೂರ್ವ ಅಥವಾ ಮೇ ತಿಂಗಳ ಮಳೆ ನೋಡಿದಾಗ ನಮಗೆ ಮಲೆನಾಡಿನಲ್ಲಿ ಏನು ಹೆಚ್ಚು ಮಳೆ ಆಗಲಿಲ್ಲ ಈ ವರ್ಷ. ಮಲೆನಾಡಿನಲ್ಲಿ ಮೇ ತಿಂಗಳ ಮಳೆ ವಾಡಿಕೆಗಿನ ಸ್ವಲ್ಪ ಕಡಿಮೆನೇ ಇದೆ. ದಕ್ಷಿಣ ಒಳನಾಡಿನಲ್ಲೂ ಕಡಿಮೆ ಇದೆ. ನಮಗೆ ಸ್ವಲ್ಪ ಉತ್ತರ ಒಳನಾಡಲ್ಲೂ ಪ್ರೀ ಮಾನ್ಸೂನಲ್ಲಿ ಸತ್ತಿನೂ ಸಹ ನಮಗೆ ಉತ್ತರ ಒಳನಾಡಲ್ಲಿ ಜಾಸ್ತಿ ಆಗಿರೋದನ್ನ ಕಾಣ್ತೀವಿ ಮೇ ತಿಂಗಳಲ್ಲಿ. ಅದರಿಂದ ಈಗ ಉತ್ತರ ಒಳನಾಡು ಏನಂತ ಕರಿತೀವಿ, ನಮಗೆ ಭಾಳ ದೊಡ್ಡ ಭಾಗದಲ್ಲಿ ಒಳ್ಳೆಯ ಮಳೆಯಾಗಿದೆ. ಅಲ್ಲಿ ಬಿತ್ತನೆಯೂ ಕಾರ್ಯಗಳು ಚೆನ್ನಾಗಾಗಿದೆ. ಬಿತ್ತಿರೋ ಬೆಳೆಗಳೂ ಕೆಲವು ಕಡೆ ಈಗ ಏನು ಆಗಲೇ ಬೆಳೆ ಹುಟ್ಟಿದೆ ಅವೆಲ್ಲವೂ ಚೆನ್ನಾಗಿದೆ. ಆದರೆ ದಕ್ಷಿಣ ಒಳನಾಡು, ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಳೆ ಕಡಿಮೆಯಾಗಿರೋದನ್ನ ಕಾಣ್ತೀವಿ. ಈ 10 ದಿನಗಳಲ್ಲಾಗಿರ್ಬೋದು, ಈವನ್ ಮೇ ತಿಂಗಳಲ್ಲಿಯೂ ಸಹ ಕಡಿಮೆ ಆಗಿತ್ತು. ನಮಗೆ ಮುಖ್ಯವಾಗಿ ಒಳಹರಿವು ಬರೆದಿದ್ದಕ್ಕೆ ಮೇ ತಿಂಗಳ ಮಳೆ ಕೊರತೆ. ಅದನ್ನು ಸೇರಿಕೊಂಡ್ರೆ ಈ ವರ್ಷದ ಮಳೆ ತೊಗೊಂಡಾಗೂ, ಕಳೆದ 10 ದಿನಗಳ ಮಳೆ ತೊಗೊಂಡಾಗೂ ಸಹ ಈ ಮಲೆನಾಡು ಭಾಗದಲ್ಲಿ ನಮಗೆ ಎಲ್ಲಿ ಜಲಾನಯನ ಪ್ರದೇಶ ಇದೆ ನಮ್ಮ ಡ್ಯಾಮ್ಗಳಿಗೆ, ಆ ಜಲಾನಯನ ಪ್ರದೇಶಗಳಲ್ಲಿ ಇನ್ನೂ ಹೆಚ್ಚು ಮಳೆ ಆಗಿಲ್ಲ. ನಮಗೆ ಒಳಹರಿವು ಜನ್ರೇಟ್ ಆಗಬೇಕಾದ್ರೆ ಅಲ್ಲಿ ಹೆಚ್ಚು ಮಳೆಯಾಗಿ ಸ್ಯಾಚುರೇಷನ್ ಆಗಬೇಕು. ಕ್ಯಾಚ್ಮೆಂಟು ಸ್ಯಾಚುರೇಷನ್ ಅಂತ ಕರಿತೀವಿ. ಜಲಾನಯನ ಪ್ರದೇಶದಲ್ಲಿ ತೇವಾಂಶ ಬಿಲ್ಡಪ್ ಆದಾಗ ಅದು ಸ್ಯಾಚುರೇಷನ್ ಆದಮೇಲೆ ಇನ್ಫ್ಲೋ ಜನ್ರೇಟ್ ಆಗೋದು ಯಾವಾಗಲೂ. ಸೊ ಇವಾಗ ಸದ್ಯಕ್ಕೆ ಇನ್ನೂ ಇವು ಬಂದಿರತಕ್ಕಂಥ ಮಳೆ ಈವನ್ ಸ್ಯಾಚುರೇಷನ್ನೇ ಸತ್ಯ ಆಗಿಲ್ಲ. ನಮಗೆ ಇನ್ನೂ ಫ್ಲೋ ಬರಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ತೊಗೊತದೆ, ಇಲ್ಲಾಂದರೆ ದೊಡ್ಡ ಪ್ರಮಾಣದ ಮಳೆ ಬರಬೇಕಾಗ್ತದೆ. ಸೊ ಹಿಂಗಾಗಿ ನಮಗೆ ಈ ವರ್ಷದ ಡ್ಯಾಮುಗಳ ಪರಿಸ್ಥಿತಿ ನೋಡಿದಾಗ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಹೋಲಿಕೆನೇ ಮಾಡೋಂಗಿಲ್ಲ. ಕಾವೇರಿಯಲ್ಲಿ ಈಗಾಗಲೇ ನಮಗೆ ಸುಮಾರು ಲಾಸ್ಟ್ ಇಯರು 80 TMC ನೀರು ಬಂದುಬಿಟ್ಟಿದ್ದು ಇಷ್ಟೊತ್ತಿಗೆ. ಈ ವರ್ಷ ಅದು 33 TMC ಮಾತ್ರ ಒಟ್ಟಾರೆ 4 ಡ್ಯಾಮ್ಗಳು ಸೇರಿಕೊಂಡಿರೋದು. ಬರೀ 11 TMC ಇವತ್ತು ನಮಗೆ KRSಲ್ಲಿದೆ. 49 TMC ಕೆಪಾಸಿಟಿ ಇದ್ದು ಕೇವಲ 11 TMC ಮಾತ್ರ ಇವಾಗ KRSಲ್ಲಿದೆ. ಅದರಲ್ಲೂ 4 TMC ಡೆಡ್ ಸ್ಟೋರೇಜ್ ಇರ್ತದೆ. ಅವೈಲಬಿಲಿಟಿ ಇರೋದೇ 6 TMC ನೀರು ನಮಗೆ. ಸೊ ಒಟ್ಟಾರೆ ಈ ವರ್ಷದ ಡ್ಯಾಮ್ಗಳ ಪರಿಸ್ಥಿತಿ ಎಲ್ಲ ಕೃಷ್ಣಾ ಮತ್ತು ಕಾವೇರಿ ಎರಡೂ ಜಲಾನಯನ ಪ್ರದೇಶದಲ್ಲಿರುವ 10-11 ಡ್ಯಾಮ್ಗಳು ನೋಡಿದಾಗೂ ಸಹ ನಮಗೆ ಅಂಥ ತೃಪ್ತಿಕರವಾಗಿಲ್ಲ ಇವಾಗ ಡ್ಯಾಮ್ ಪೊಸಿಷನ್ನು. ಈಗ ಮಳೆ ಬರ್ತಾ ಇರೋದು ಸಹ ನಮಗಿನ್ನೂ ತೃಪ್ತಿ ತಂದಿಲ್ಲ. ಮಳೆ ಹಂಚಿಕೆಯಲ್ಲಿ ಸಹ ಮಲೆನಾಡಲ್ಲಿ ಸ್ವಲ್ಪ ಕರಾವಳಿ ಭಾಗದಲ್ಲಿ ಕೊರತೆ ಇರೋದ್ರಿಂದ ನಮಗೆ ಡ್ಯಾಮ್ಗೆ ಏನು ಫ್ಲೋ ಬರಬೇಕು ಅದು ಬರ್ತಾಯಿಲ್ಲ ಇನ್ನು. ಲಾಸ್ಟ್ ಇಯರ್ ಇಷ್ಟೊತ್ತಿಗೆ ಕೆಲವು ಭಾಗಗಳಲ್ಲಿ ಅವರೇ ನಮಗೆ ನಾನು ಹೇಳಿದ ಕಾವೇರಿ ಕಣಿವೆಯ ಜಲಾಶಯಗಳಲ್ಲಿ ಸುಮಾರು 80 TMC ನೀರು ಆಲ್ಮೋಸ್ಟು 70% ತುಂಬೋಗಿತ್ತು ಇಷ್ಟೊತ್ತಿಗೆ. ಆದರೆ ಈ ವರ್ಷ ಇನ್ನೂ ತುಂಬಿಲ್ಲ. ಅದಕ್ಕೆ ನಾನು ಹೇಳ್ದಂಗೆ ಮೇ ತಿಂಗಳ ಮಳೆ ಕೊರತೆ ಒಂದಾದರೆ, ಈ ವರ್ಷದ ಏನು ಮುಂಗಾರು ಬಂದಿದೆ ಅದು ಶಕ್ತಿಯುತವಾಗಿಲ್ಲ ಮುಂಗಾರು. ಅದರಿಂದ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿಯೂ ಸಹ ಮಳೆ ಸ್ವಲ್ಪ ವಾಡಿಕೆಗಿಂತ ಕಡಿಮೆ ಇರೋದರಿಂದ ಈ ಡ್ಯಾಮ್ಗಳಿಗೆ ನೀರು ಬಂದಿಲ್ಲ. ಮುಂದಿನ ದಿವಸ ನೋಡೋಣ. ಈ ಒಟ್ಟಾರೆ ನಮ್ಗೆ ಈಗಾಗಲೇ ಭಾರತೀಯ ಹವಾಮಾನ ಇಲಾಖೆ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು, ಪ್ಲಸ್ ವರ್ಲ್ಡ್ ವೈಡು ನಮ್ಗೆ ಗೊತ್ತಿರೋ ಹಾಗೆ ಈ ವರ್ಷ ಎಲ್ಲಿನೋ ಇಯರ್ ಅಂತ ಕರಿತೀವಿ. ಎಲ್ಲಿನೋ ಇಯರ್ ಇದ್ದಾಗ ಜನರಲಿ ನಾವು ಹಿಸ್ಟಾರಿಕಲ್ ಎಲ್ಲಿನೋ ಇಯರ್ಸ್ ನೋಡಿದಾಗೂ ಸಹ ಎಲ್ಲ ಎಲ್ಲಿನೋ ಇಯರ್ಸ್ ಸುಮಾರು 80% ಎಲ್ಲಿನೋ ಇಯರ್ಸು ಡ್ರೌಟ್ ಇಯರ್ಸ್ ಆಗಿದೆ. ಯಾವಾಗ ಎಲ್ಲಿನೋ ಕಾಣಿಸ್ಕೊಂಡು, ಎಲ್ಲಿನೋ ಅಂದರೆ ನಮಗೆ ಇಕ್ವಟೋರಿಯಲ್ ಪೆಸಿಫಿಕ್ ರೀಸನ್ನಲ್ಲಿ ಏನು ಇದೆ, ಇಕ್ವಟೋರಿಯಲ್ ಪೆಸಿಫಿಕಲ್ಲಿ ಸೀ ಸರ್ಫೇಸ್ ಟೆಂಪ್ರೇಚರ್ ಅಂದರೆ ಸಮುದ್ರದ ಉಷ್ಣಾಂಶ ವಾಡಿಕೆಗಿನ 0.5 ಡಿಗ್ರಿಗಿನ ಜಾಸ್ತಿ ಇದ್ದಾಗ ಎಲ್ಲಿನೋ ಅಂತ ಕರಿತೀವಿ. ಅದು ಇದ್ದಾಗ ಆ ಟ್ರೇಡ್ ವಿಂಡ್ಸ್ ಅಂತ ಕರಿತೀವಲ್ಲ ನಾವು, ಏನು ತೇವಾಂಶ ಭರಿತ ಮೋಡಗಳು ಮುಂಗಾರನ್ನು ಹೊತ್ತು ತರುವ ವಿಂಡ್ಸ್ದು ನಮಗೆ ವಾಡಿಕೆಯಾಗಿ ನಮಗೆ ಯಾವ ಕಡೆಯಿಂದ ಅಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ಬರ್ತವೆ.
ಆದರೆ ಇವಾಗ ನಮ್ಮ ಕಡೆಯಿಂದ ಆ ಕಡೆ ಮೂವ್ ಆಗ್ತಿದೆ. ಯಾಕಂದರೆ ಅಲ್ಲಿ ಲೋ ಪ್ರೆಷರ್ ಇರೋದ್ರಿಂದ ಇಲ್ಲಿ ಹೈ ಪ್ರೆಷರ್ ಇರೋದ್ರಿಂದ ಹೈ ಪ್ರೆಷರ್ ಇರೋ ಕಡೆಯಿಂದ ಲೋ ಪ್ರೆಷರ್‌ಗೆ ಆ ಕಡೆ ಟ್ರೇಡ್ ವಿಂಡ್ಸ್ ರಿವರ್ಸ್ ಆಗಿ ಹೋಗ್ತಿರೋದ್ರಿಂದ ನಮಗೆ ಮುಂಗಾರಿನ ಮೇಲೆ ಪರಿಣಾಮ ಬೀಳ್ಬೋದು ಈ ವರ್ಷ. ಈಗಾಗಲೇ ಒಟ್ಟಾರೆ ಮುನ್ಸೂಚನೆ ನೋಡಿದಾಗಲೂ ನಮಗೆ ವಾಡಿಕೆಗಿಂತ ಕಡಿಮೆ ಆಗುವ ಸಾಧ್ಯತೆಗಳು ಇದೆ ಅಂತ ಕೊಟ್ಟಿದ್ದರು. ಅದೇ ರೀತಿ ಜೂನ್ ತಿಂಗಳ ಮಳೆ ಪರಿಸ್ಥಿತಿ ನೋಡಿದಾಗ ಕರಾವಳಿ ಮಲೆನಾಡು ಭಾಗದಲ್ಲಿ ಈ ವರ್ಷ ಜೂನ್ ತಿಂಗಳಲ್ಲಿ ಸಹ ಒಟ್ಟಾರೆ ನೋಡಿದಾಗೂ ಕಡಿಮೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಕೊಟ್ಟಿದ್ದಾರೆ. ಸರ್ ಟೋಟಲಿ ಬರದ ಛಾಯೆ ಅಂತ ಈ ವರ್ಷ ಇನ್ನೂ ಕೂಡ ಅದೇ ತರ ಕ್ಷೀಣ ಆಗಿರ್ತಾ ಇರ್ತಾ ಅಲ್ಲ ಮುಂಗಾರು ಆಗ್ತದೆ, ಇಲ್ಲ ಅಂತಲ್ಲ. ಬರದ ಛಾಯೆ ಅನ್ನೋದು ನಮಗೆ ಅಫ್ಕೋರ್ಸ್ ಬರ ಅನ್ನೋದು ನಮ್ಮ ರಾಜ್ಯಕ್ಕೆ ಏನು ಹೊಸದೇನಲ್ಲ. ಆ, ಈ ಈಗ ಮುನ್ಸೂಚನೆ ಪ್ರಕಾರ ನೋಡಿದಾಗ ಬರುವ ಸಾಧ್ಯತೆಗಳು 60%ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಇದೆ ನಮ್ಮ ರಾಜ್ಯಕ್ಕೆ ಈ ಮುಂಗಾರಲ್ಲಿ. ಅದಕ್ಕೆ ತಕ್ಕಂತೆ ನಾವು ಈಗಲೇ ಪ್ಲ್ಯಾನ್ ಮಾಡಿಕೊಂಡು ಏನು ಪೂರ್ವ ಸಿದ್ಧತೆಗಳು ಮಾಡ್ಕೊಬೇಕು, ಅದನ್ನ ಯಾವ ಥರ ಕ್ರಾಪ್ ಬೆಳಿಬೇಕು, ಡ್ಯಾಮ್ ನೀರನ್ನ ಯಾವ ಥರ ಬಳಕೆ ಇವೆಲ್ಲನೂ ಪ್ಲ್ಯಾನ್ ಮಾಡ್ಕೊಬೇಕಾಗ್ತದೆ. ಮಾಡಿಕೊಂಡಾಗ ನಮಗೇನಾಗ್ತದೆ, ಮಳೆ ಕೇವಲ ಏನು ಅದರ ಅಮೌಂಟ್ ಇಂಪಾರ್ಟೆಂಟ್ ಅಲ್ಲ. ನಮಗೆ ನಾರ್ಮಲ್ ಆಯಿತು, ಎಕ್ಸಸ್ ಆಯಿತು, ಡಿಫಿಷಿಟ್ ಆಯಿತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬೆಳೆಗೆ ತಕ್ಕಂತೆ ಮಳೆ ಹಂಚಿಕೆ ಆದರೆ ನಮಗೆ ಅಷ್ಟೊಂದು ದೊಡ್ಡ ಪರಿಣಾಮ ಬೀರೋದಿಲ್ಲ ಬೆಳೆ ಮೇಲೆ. ಆದರೆ ಇತ್ತೀಚಿನ ಮಳೆ ವ್ಯತ್ಯಾಸವನ್ನು ಹವಾಮಾನ ಬದಲಾವಣೆಯಿಂದ ಆಗ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ನೋಡಿದಾಗ ಬಿದ್ದರೆ ಮಳೆ ಜಾಸ್ತಿ ದೊಡ್ಡ ಮಳೆ ಒಂದೇ ಸಲ ಬಿದ್ದುಬಿಡ್ತದೆ, ಆಮೇಲೆ ಒಣ ಹವೆ ಕಂಟಿನ್ಯೂ ಆಗ್ತದೆ. ಅದರಿಂದ ಸ್ವಲ್ಪ ಇಂಪ್ಯಾಕ್ಟ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ. ಸೊ ಯಾವ ರೀತಿ ಸರ್ ಈ ಬಾರಿ ಅಂದರೆ ಕುಡಿಯುವ ನೀರಿಗೂ ಕೂಡ ಚಾನ್ಸಸ್ ಇರುತ್ತಾ? ಸದ್ಯಕ್ಕೆ ಈಗ ಮುಂಗಾರು ಪ್ರಾರಂಭಗೊಂಡಿರೋದ್ರಿಂದ ದೊಡ್ಡ ಪರಿಣಾಮ ಇವಾಗ ಆಗದಿದ್ರೂ ಸಹ ಮುಂದಿನ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೂ ಎಲ್ಲದಕ್ಕೂ ಸ್ವಲ್ಪ ಕೊರತೆ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ. ಎಸ್ಪೆಷಲಿ ಬೆಂಗಳೂರು ಕಾವೇರಿ ವಾಟರ್ನೇ ಡಿಪೆಂಡ್ ಆಗಿರುವಂತಹ ಬೆಂಗಳೂರಿಗೆ ಅಲ್ಲ ಅದೇ ಅಫ್ಕೋರ್ಸ್ ಇವಾಗ ಏನಂದರೆ ಕಾವೇರಿ ವಾಟರ್ನ ಡಿಪೆಂಡ್ ಆಗಿದ್ದೀವಿ. ಕಾವೇರಿ ಕುಡಿಯೋ ನೀರು ಬಂದ್ಬಿಡ್ತದೆ, ಅಲ್ಲಿಗೇನು ಬರೋದಿಲ್ಲ ಅಂತಲ್ಲ. ನಮಗೆ ಡ್ಯಾಮ್ಗಳು ತುಂಬ್ತವೆ, ಇಲ್ಲ ಅಂತಲ್ಲ. ಆದರೆ ಒಂದು ಸಲ ಡ್ಯಾಮ್ಗಳು ತುಂಬಿದರೆ ಸಫಿಷಿಯೆಂಟ್ ಆಗಲ್ಲ ನಮ್ಗೆ. ಯಾಕಂದರೆ ನಾವು ತಮಿಳ್ನಾಡಿಗೂ ಕೊಡಬೇಕಾಗ್ತದೆ. ಇವೆಲ್ಲ ಇಂಟರ್ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಗಳು ಇರೋದ್ರಿಂದ ಸ್ವಲ್ಪ ನಮಗೆ ಈ ವರ್ಷ ಒಟ್ಟಾರೆ ಈಗ ಬಿಗಿನಿಂಗ್ ಆಫ್ ಮಾನ್ಸೂನಲ್ಲಿದ್ದೀವಿ. ಈಗಲೇ ಮುಂದಿನ ಭಾಳ ದೊಡ್ಡ ಪರಿಣಾಮ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಇರೋ ನೀರು ಈಗಾಗಲೇ ನಮಗೆ ತಿಳಿದಿರೋ ಪ್ರಕಾರ ಕೊರತೆ ಆಗುವ ಸಾಧ್ಯತೆ ಇರೋದ್ರಿಂದ ಆ ಕೊರತೆಯನ್ನು ಯಾವ ಥರ ನೀಗಿಸಬೇಕು ಅನ್ನೋದ್ರ ಪ್ಲ್ಯಾನ್ ಮಾಡಿಕೊಂಡು ಈಗಲಿಂದನೇ ಪ್ಲ್ಯಾನ್ ಮಾಡಿಕೊಂಡ್ರೆ ಸ್ವಲ್ಪ ತೀವ್ರತೆಯನ್ನು ಕಡಿಮೆ ಮಾಡ್ಬೋದು. ಯಾವ ರೀತಿ ಪರ್ಯಾಯ ಮಾರ್ಗಗಳಿದ್ದಾವೆ? ಪರ್ಯಾಯ ಮಾರ್ಗಗಳು ಅಂದರೆ ಈಗ ಏನಾಗ್ತದೆ, ಇವಾಗ ಕುಡಿಯೋ ನೀರು ಎಷ್ಟು ಬೇಕಾಗ್ತದೆ ಅನ್ನೋದು ಮೊದಲೇ ನಾವು ತಿಳ್ಕೊಂಡಿರಬೇಕು. ನಮಗೆ ಒಟ್ಟಾರೆ ನಮಗೆ ನೆಕ್ಸ್ಟು ಮಾನ್ಸೂನ್ ಈ ವರ್ಷ ಒಂದು ವರ್ಷಕ್ಕೆ ಕುಡಿಯೋ ನೀರು ಎಷ್ಟು ಬೇಕಾಗ್ತದೆ, ತಿಂಗಳ ಎಷ್ಟು ಬೇಕಾಗ್ತದೆ, ಪ್ರಯಾರಿಟೈಸೇಷನ್ ಮಾಡ್ಕೊಬೇಕಾಗ್ತದೆ. ಕುಡಿಯೋ ನೀರು ನಮ್ಮ ಫಸ್ಟ್ ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಕುಡಿಯೋ ನೀರಿಗೆ ಬೇಕಾಗ್ತದೆ. ಅದು ಹಂಗೇ ಇದೆ. ನಾವು ಯಾವುದೇ ಒಂದು ಗೈಡ್ಲೈನ್ಸ್ ನೋಡಿದ್ರೂ ಕುಡಿಯೋ ನೀರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇರೋದ್ರಿಂದ ಕುಡಿಯೋ ನೀರಿಗೆ ನಮಗೆ ಎಷ್ಟು ಬೇಕಾಗ್ತದೋ ಡ್ಯಾಮ್ಗಳಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಲಭ್ಯ ಇರ್ತವೋ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಒಂದೇ ಸಲ ನಾವು ಇವಾಗ ನೀರು ಬಂದಿದ್ದನ್ನ ಕೃಷಿಗೆ ಎಲ್ಲನೂ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಕುಡಿಯೋ ನೀರಿಗೆ ಆದ್ಯತೆ ಮೇಲೆ ಇಂಡಸ್ಟ್ರಿಗೆ ಎಷ್ಟು ಬೇಕಾಗ್ತದೆ, ಕುಡಿಯೋ ನೀರಿಗೆ ಆದ್ಯತೆ ಮೇಲೆ ಈಗಲಿಂದನೇ ಬಳಕೆಯಲ್ಲಿಯೂ ಸಹ ನಾವು ಸಾಕಷ್ಟು ಈಗಲೇ ನಾವೇನು ಮನೆಗಳಿಂದನೇ ಸ್ಟಾರ್ಟ್ ಮಾಡ್ಕೋಬೇಕಾಗ್ತದೆ. ಬಳಕೆಯಲ್ಲಿ ಸಹ ಈಗಲಿಂದನೇ ಕಡಿತ ಮಾಡಬೇಕಾಗ್ತದೆ, ಜಾಸ್ತಿ ನೀರು ಖರ್ಚು ಮಾಡ್ದಂಗೆ ಇರೋದನ್ನ. ಈಗ ಮಳೆಗಾಲ ಆಗಿರೋದ್ರಿಂದ ಬಂದಿರೋ ಮಳೆಯನ್ನು ಹಿಡಿದಿಟ್ಕೊಳಕ್ಕೂ ಏನಾದರೂ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಂಗಳೂರಲ್ಲಿ ಸ್ವಲ್ಪ ಅದ್ರ ಮೇಲೆ ಸ್ಟ್ರೆಸ್ ಕಡಿಮೆ ಆಗ್ತದೆ. ನಾವೇನು ವಾಟರ್ ಸಪ್ಲೈ ಮಾಡ್ತಾರೆ ಅದ್ರ ಮೇಲೆ ಸ್ಟ್ರೆಸ್ ಕಡಿಮೆ ಮಾಡಬೇಕು ಅಂದಾಗ ನಾವು ಈಗಾಗಲೇ ಮಳೆ ಬರ್ತಿರೋ ನೀರನ್ನ ಹಿಡಿದಿಟ್ಕೊಂಡು ರೂಪ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಏನು ಕರಿತೀವಿ, ಇವೆಲ್ಲನೂ ಮಾಡಿದರೆ ಸ್ವಲ್ಪ ಅದರ ಮೇಲೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗೋದನ್ನ ಮಾಡ್ಬೋದು. ಥ್ಯಾಂಕ್ ಯು.